ರಾಕಿಂಗ್ ಸ್ಟಾರ್ ಯಶ್ ಅವರ ಬಹುನಿರೀಕ್ಷಿತ ಟಾಕ್ಸಿಕ್ ಸಿನಿಮಾ ಈಗ ಅಧಿಕೃತವಾಗಿ ಆಗಸ್ಟ್ 26, 2026ರಂದು ವಿಶ್ವದಾದ್ಯಂತ ಬಿಡುಗಡೆಯಾಗಲಿದೆ. ನನ್ನ ಲಾಸ್ಟ್ ವಿಡಿಯೋದಲ್ಲಿ ಟಾಕ್ಸಿಕ್ ಸಿನಿಮಾ ಯಾಕೆ ಡಿಲೇ ಆಯಿತು ಅಂತ ಎಕ್ಸ್ಪ್ಲೈನ್ ಮಾಡಿದ್ದೆ. ಆದ್ರೆ ಈಗ ಅಷ್ಟೊಂದು ದಿನಗಳ ಕಾದಾಟಕ್ಕೆ, ಅಷ್ಟೊಂದು ತಿಂಗಳುಗಳ ರೂಮರ್ಸ್, ಅಷ್ಟೊಂದು ಟ್ರೋಲ್ಗಳಿಗೆ ಕೊನೆಗೂ ಒಂದು ಫುಲ್ ಸ್ಟಾಪ್. ಯಾಕಂದ್ರೆ ಟಾಕ್ಸಿಕ್ ಸಿನಿಮಾ ಅಫಿಷಿಯಲಿ ರಿಲೀಸ್ ಡೇಟ್ ಕೊನೆಗೂ ಅನೌನ್ಸ್ ಆಗಿದೆ. KGF ಚಾಪ್ಟರ್ 2 ರಿಲೀಸ್ ಆಗಿ ಈಗ 4 ವರ್ಷಗಳಿಗಿಂತ ಹೆಚ್ಚಾಗಿದೆ. 4 ವರ್ಷಗಳಲ್ಲಿ ಯಶ್ ಕೇವಲ ಒಂದು ಸಿನಿಮಾ ಕೂಡ ರಿಲೀಸ್ ಮಾಡಿಲ್ಲ. ಯಾಕಂದ್ರೆ ಈ ಬಾರಿ ಅವರು ಸಿನಿಮಾ ಮಾಡ್ತಿಲ್ಲ, ಒಂದು ಈವೆಂಟ್ ಕ್ರಿಯೇಟ್ ಮಾಡ್ತಿದ್ದಾರೆ. ಟಾಕ್ಸಿಕ್ ಅನ್ನೋದು ಕೇವಲ ಸಿನಿಮಾ ಅಲ್ಲ, ಇದು ಯಶ್ ಅವರ ನೆಕ್ಸ್ಟ್ ಲೆವೆಲ್ ಗ್ಯಾಂಬಲ್. ಮೊದಲು 2025, ಆಮೇಲೆ 2026 ಮಾರ್ಚ್, ನಂತರ ಜೂನ್. ಪ್ರತಿ ಬಾರಿ ಹೊಸ ಡೇಟ್, ಪ್ರತಿ ಬಾರಿ ಹೊಸ ರೂಮರ್. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪ್ರಶ್ನೆ ಮಾತ್ರ, ಟಾಕ್ಸಿಕ್ ನಿಜವಾಗಿಯೂ ಬರ್ತಾ ಇದೆಯಾ? ಆದ್ರೆ ಈಗ ಯಶ್ ಒಂದು ಪೋಸ್ಟರ್ ಮೂಲಕ ಎಲ್ಲರಿಗೂ ಉತ್ತರ ಕೊಟ್ಟಿದ್ದಾರೆ. ಆಗಸ್ಟ್ 26 ಅಂದ್ರೆ ಕೇವಲ ಒಂದು ರಿಲೀಸ್ ಡೇಟ್ ಅಲ್ಲ, ಇದು ಒಂದು ಕಂಪ್ಲೀಟ್ ಬಾಕ್ಸ್ ಆಫೀಸ್ ಸ್ಟ್ರಾಟಜಿ. ಓಣಂ ಹಾಲಿಡೇ, ವೀಕೆಂಡ್ ಅಡ್ವಾಂಟೇಜ್, ಪ್ಯಾನ್ ಇಂಡಿಯಾ ರಿಲೀಸ್. ಅಂದ್ರೆ ಸೌತ್ ಮಾತ್ರ ಅಲ್ಲ, ನಾರ್ತ್, ಓವರ್ಸೀಸ್, ಗ್ಲೋಬಲ್ ಮಾರ್ಕೆಟ್ ಎಲ್ಲ ಕಡೆ ಒಂದೇ ಸಮಯದಲ್ಲಿ ಟಾಕ್ಸಿಕ್ ಸುನಾಮಿ ಶುರುವಾಗಲಿದೆ. ಟಾಕ್ಸಿಕ್ ಬಗ್ಗೆ ಜನರಿಗೆ ಇಷ್ಟೊಂದು ಕ್ರೇಜ್ ಯಾಕೆ? KGF ನಂತರ ಅವರು ಸುಲಭವಾಗಿ ಮತ್ತೊಂದು ಕಮರ್ಷಿಯಲ್ ಸಿನಿಮಾ ಮಾಡಬಹುದಿತ್ತು. ಆದ್ರೆ ಈಗ ಒಂದು ಡಾರ್ಕ್ ವರ್ಲ್ಡ್, ಒಂದು ಇಂಟರ್ನ್ಯಾಷನಲ್ ಸ್ಕೇಲ್, ಒಂದು ಕಂಪ್ಲೀಟ್ಲಿ ಡಿಫರೆಂಟ್ ಕ್ಯಾರೆಕ್ಟರ್, ಅದರ ಜೊತೆಗೆ ಗೀತು ಮೋಹನ್ ದಾಸ್ ತರಹದ ಡೈರೆಕ್ಟರ್. ಈ ಕಾಂಬಿನೇಷನ್ ಈಗಾಗಲೇ ಇಂಡಸ್ಟ್ರಿಯಲ್ಲಿ ದೊಡ್ಡ ಕುತೂಹಲ ಹುಟ್ಟಿಸಿದೆ. ಆದ್ರೆ ಈಗ ದೊಡ್ಡ ಪ್ರಶ್ನೆ, ಈ 4 ವರ್ಷದ ಕಾದಾಟಕ್ಕೆ ಟಾಕ್ಸಿಕ್ ನ್ಯಾಯ ಕೊಡುತ್ತಾ? KGF ಹೈಪ್ ಅನ್ನು ಮೀರಿಸುತ್ತಾ? ಇಂಡಿಯನ್ ಸಿನಿಮಾದ ನೆಕ್ಸ್ಟ್ ಬೆಂಚ್ ಮಾರ್ಕ್ ಆಗುತ್ತಾ? ಅಥವಾ ಎಕ್ಸ್ಪೆಕ್ಟೇಷನ್ ತುಂಬಾ ಹೆಚ್ಚಾಗಿದೆಯಾ? ಒಂದು ವಿಷಯ ಮಾತ್ರ ಪಕ್ಕ, 2026ರ ಅತ್ಯಂತ ನಿರೀಕ್ಷಿತ ಸಿನಿಮಾಗಳ ಲಿಸ್ಟ್ ನಲ್ಲಿ ಟಾಕ್ಸಿಕ್ ಟಾಪ್ ನಲ್ಲಿದೆ. ಇನ್ನು ಕೌಂಟ್ ಡೌನ್ ಶುರು. ಪೋಸ್ಟರ್ಸ್ ಬರ್ತವೆ, ಟೀಸರ್ ಬರುತ್ತೆ, ಟ್ರೈಲರ್ ಬರುತ್ತೆ. ಆಗಸ್ಟ್ 26ರಂದು ಬಾಕ್ಸ್ ಆಫೀಸ್ಗೆ ಒಂದು ಹೊಸ ಮಾನ್ಸ್ಟರ್ ಎಂಟ್ರಿ ಕೊಡ್ತಾನೆ. KGF ಮೂಲಕ ಒಂದು ಸಾಮ್ರಾಜ್ಯ ಕಟ್ಟಿದ ವ್ಯಕ್ತಿ ಈಗ ಟಾಕ್ಸಿಕ್ ಮೂಲಕ ಮತ್ತೊಂದು ಹೊಸ ಜಗತ್ತನ್ನು ಕಟ್ಟಲು ಹೊರಟಿದ್ದಾರೆ. ಈ ಜಗತ್ತು ಹೇಗಿರಲಿದೆ? ಅದು ಬಾಕ್ಸ್ ಆಫೀಸ್ ನ ಎಷ್ಟು ಶೇಕ್ ಮಾಡಲಿದೆ? ಅದನ್ನು ನಾವು ಆಗಸ್ಟ್ 26ರಂದು ನೋಡಲಿದ್ದೇವೆ. ಅಲ್ಲಿವರೆಗೆ ನಿಮ್ಮ ಎಕ್ಸೈಟ್ಮೆಂಟ್ ಎಷ್ಟು ಇದೆ ಅನ್ನೋದನ್ನ ಕಮೆಂಟ್ ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಸಿಗೋಣ.